ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಒಂದು ಹದೀಸ್ನಲ್ಲಿ ಕಾಣುತ್ತಾ ಇದೆ, ಕುಲ್ಲುಕುಂ ರಾಯಿನ್ ವ ಕುಲ್ಲುಕುಂ ಮಸ್ಊಲುನ್ ಅನ್ ರಯಿಯತಿ. ಆಡಳಿತಾಧಿಕಾರಿಗಳು, ಅಧಿಕಾರಿಗಳು ಅವರ ಪ್ರತಿಯೊಂದು ಆಡಳಿತಾವಧಿಯ ಬಗ್ಗೆ ಸೃಷ್ಟಿಕರ್ತನು ನಾಳೆ ಪಾರತ್ರಿಕ ಲೋಕದಲ್ಲಿ ಅವನೊಂದಿಗೆ ಪ್ರಶ್ನಿಸುವನು. ಅಲ್ ಇಮಾಮು ರಾಯಿನ್ ವ ಮಸ್ಊಲುನ್ ಅನ್ ರಯಿಯತಿಹಿ. ಒಬ್ಬ ಆಡಳಿತಾಧಿಕಾರಿ ಅವನೊಬ್ಬ ಆಡಳಿತವನ್ನು ಮಾಡುವವನಾಗಿದ್ದಾನೆ. ಆದ್ದರಿಂದ ಅವನ ಆಡಳಿತಾವಧಿಯ ಬಗ್ಗೆ ಜನರಿಗೆ ನ್ಯಾಯ ಒದಗಿಸಿದ್ದಾನೋ, ಜನರಿಗೆ ಒಳಿತನ್ನು ಮಾಡಿದ್ದಾನೋ, ನ್ಯಾಯಯುತವಾದ ರೀತಿಯಲ್ಲಿ ಅವನು ಆಡಳಿತವನ್ನು ಮಾಡಿದ್ದಾನೋ ಎಂಬುದರ ಬಗ್ಗೆ ಸೃಷ್ಟಿಕರ್ತನು ಅವನೊಂದಿಗೆ ಪ್ರಶ್ನಿಸುತ್ತಿದ್ದಾನೆ. ವರ್ರಜುಲು ರಾಯಿನ್ ಫಿ ಅಹ್ಲಿಹಿ ವ ಮಸ್ಊಲುನ್ ಅನ್ ರಯಿಯತಿಹಿ. ಒಬ್ಬ ಪುರುಷ ಅವನ ಕುಟುಂಬದ ಆಡಳಿತಾಧಿಕಾರಿಯಾಗಿದ್ದಾನೆ. ಒಬ್ಬ ಗಂಡಸು ಅವನ ಮನೆಯಲ್ಲಿರುವ ಪತ್ನಿ, ಮಕ್ಕಳು, ಅವನ ಮನೆಯಲ್ಲಿರುವ ಅಣ್ಣ ತಮ್ಮಂದಿರು, ಅಕ್ಕಂದಿರು, ಅವನ ಖರ್ಚಲ್ಲಿ ಹೋಗುವ ಮನೆಯವರು, ಅವರೆಲ್ಲರೂ ಕೂಡ ಅವರೆಲ್ಲರ ಮೇಲೆ ಇವನೊಬ್ಬ ಆಡಳಿತಾಧಿಕಾರಿಯಲ್ಲಿ ಅವನ ಒಂದು ಮನೆಯ ಆಡಳಿತಾಧಿಕಾರಿ ಪುರುಷನಾಗಿದ್ದಾನೆ. ಆದ್ದರಿಂದಲೇ ಇವನ ಆಡಳಿತ ಅವಧಿಯ ಬಗ್ಗೆ, ಇವನು ಯಾವ ರೀತಿ ಕುಟುಂಬವನ್ನು ನಡೆಸಿಕೊಂಡಿದ್ದಾನೆ, ಕುಟುಂಬವನ್ನು ಯಾವ ರೀತಿ ಬೆಳೆಸಿದ್ದಾನೆ, ಮಕ್ಕಳನ್ನು ಯಾವ ರೀತಿ ಬೆಳೆಸಿದ್ದಾನೆ, ಪತ್ನಿಯೊಂದಿಗೆ ಯಾವ ರೀತಿ ವರ್ತಿಸಿದ್ದಾನೆ ಎಂಬುದರ ಬಗ್ಗೆ ಎಲ್ಲವೂ ಕೂಡ ನಾಳೆ ನಿಮ್ಮೊಂದಿಗೆ ಪ್ರಶ್ನೆ ಮಾಡಲಿಕ್ಕಿದೆ. ವಲ್ ಮರ್ಅತು ರಾಯಿಯತುನ್ ಫಿ ಬೈತಿ ಝೌಜಿಹಾ ವ ಮಸ್ಊಲತುನ್ ಅನ್ ರಯಿಯತಿಹಾ. ಒಂದು ಮಹಿಳೆ ಮನೆಯಲ್ಲಿ ಅವಳು ಕೂಡ ಒಂದು ಆಡಳಿತಾಧಿಕಾರಿಯೇ. ಮಕ್ಕಳ ಬಗ್ಗೆ ಅಧಿಕ ಸಮಯವೂ ಕೂಡ ಮಕ್ಕಳೊಂದಿಗಿರುವುದು ನಮ್ಮ ಮಹಿಳೆಯರಾಗಿದ್ದಾರೆ. ಮನೆಯಲ್ಲಿರುವ ಇನ್ನಿತರ ವಿಷಯಗಳ ಬಗ್ಗೆ ಗಮನಹರಿಸುವುದು ಅವರಿಗೆ ಆಗಿದ್ದದರಲ್ಲಿ ಆಡಳಿತವಿರುವುದು, ಅವರಾಗಿದ್ದರದೆಲ್ಲ ನೋಡಿಕೊಳ್ಳುವುದು. ಆದ್ದರಿಂದ ಅದು ಯಾವ ರೀತಿ ನೋಡಿಕೊಂಡಿದ್ದಾರೆ ಎಂಬುದರ ಬಗ್ಗೆಯೂ ಕೂಡ ಅಲ್ಲಾಹು ನಾಳೆ ನಿಮ್ಮೊಂದಿಗೆ ಪ್ರಶ್ನೆ ಮಾಡಲಿಕ್ಕಿದ್ದಾನೆ. ವಲ್ ಖಾದಿಮು ರಾಯಿನ್ ಫಿ ಮಾಲಿ ಸಯ್ಯಿದಿಹಿ ವ ಮಸ್ಊಲುನ್ ಅನ್ ರಯಿಯತಿಹಿ. ವಲ್ ಖಾದಿಮು ರಾಯಿನ್ ಫಿ ಮಾಲಿ ಸಯ್ಯಿದಿಹಿ. ಒಂದು ಯಜಮಾನನ ಕೆಳಗೆ ಕೆಲಸ ಮಾಡುವಂತಹ ಹಲವಾರು ಮಂದಿ, ಅವರು ಈ ಕೆಲಸ ಮಾಡುವವರ ಕೈಯಲ್ಲಾಗಿದೆ ಯಜಮಾನನ ಸಂಪತ್ತಲ್ಲೇ ಇರುವುದು, ಹಣವೆಲ್ಲ ಇರುವುದು. ಆದ್ದರಿಂದ ಅವನಿಗೆ ಗೊತ್ತಾಗಲ್ಲ, CC ಕ್ಯಾಮರಾ ಇಲ್ಲ ಎಂದು ಹೇಳಿಕೊಂಡು ಕದಿಯುವಂತಿಲ್ಲ, ಅವನ ಸಮ್ಮತ ಇಲ್ಲದೆ ತೆಗೆಯುವಂತಿಲ್ಲ, ಅವನಿಗೆ ವಂಚಿಸುವಂತಿಲ್ಲ, ಅವನಿಗೆ ಸುಳ್ಳು ಹೇಳುವಂತಿಲ್ಲ, ಅವನಿಗೆ ಲಾಸ್ ಮಾಡಿ ಅವನಿಗೆ ತೊಂದರೆ ಕೊಡುವಂತಿಲ್ಲ. ಕಾರಣ ನಿನ್ನನ್ನು ವಿಶ್ವಾಸದಿಂದ ಅವನಿಟ್ಟಿದ್ದಾನೆ. ಆದ್ದರಿಂದ ಒಂದು ಯಜಮಾನನ ಕೆಳಗೆ ಕೆಲಸ ಮಾಡುವ ಈ ಖಾದಿಮ್ಗಳಿಗೆ ಅಥವಾ ಕೆಲಸಗಾರರಿಗೆ ಅವರೊಂದಿಗೂ ಅಲ್ಲಾಹು ತಾಲಾ ಪ್ರಶ್ನೆ ಕೇಳಲಿಕ್ಕಿದ್ದಾನೆ. ವಕುಲ್ಲುಕುಂ ರಾಯಿನ್ ವ ಮಸ್ಊಲುನ್ ಅನ್ ರಯಿಯತಿಹಿ. ಆ ರೀತಿ ಎಲ್ಲರಿಗೂ ಕೂಡ ಈ ಬದುಕಿನಲ್ಲಿ ಯಾವುದಾದರೊಂದು ಈ ವಿಭಾಗದಲ್ಲಿ ನಾವಿರುತ್ತೇವೆ. ಒಂದು ಮನೆಯಲ್ಲೊಂದು ಗಂಡಸಾಗಿ, ಒಂದು ಮನೆಯಲ್ಲಿ ಒಂದು ಗೃಹಿಣಿಯಾಗಿ, ಅಥವಾ ಒಬ್ಬನ ಕೆಳಗೆ ಕೆಲಸ ಮಾಡುವರಾಗಿ, ಅಥವಾ ಇನ್ನು ಕೆಲಸ ಮಾಡುವವರ ಮೇಲೆ ಇದ್ದ ಯಜಮಾನನಿಗೂ ಕೂಡ ಅಲ್ಲಾಹು ತಾಲಾ ಕೇಳ್ತಾರೆ, ನಿಮ್ಮ ಕೆಲಸ ಮಾಡುವವರೊಂದಿಗೆ ನೀನು ಯಾವ ರೀತಿ ವರ್ತಿಸಿದ್ದಿ, ಯಾವ ರೀತಿ ಮಾತನಾಡ್ತಾ ಇದ್ದಿ, ಅವರನ್ನು ಯಾವ ರೀತಿ ಕಂಡಿದ್ದಿ, ಅವರೊಂದಿಗೆ ಯಾವ ರೀತಿ ಬೆರೆತಿದ್ದಿ, ಅವರಿಗೆ ಯಾವ ರೀತಿ ನ್ಯಾಯವನ್ನು ಒದಗಿಸಿದ್ದಿ ಎಂಬುದು ಕೂಡ ಅವನಿಗೆ ಪ್ರಶ್ನೆ ಇದೆ. ಆದ್ದರಿಂದ ನಾವೆಲ್ಲಿದ್ದೇವೆಯೋ, ನಾವಿದರಲ್ಲಿ ಯಾವ ವಿಭಾಗದಲ್ಲಿದ್ದೇವೆಯೋ ನಾವೆಲ್ಲರೂ ಕೂಡ ಚಿಂತಿಸಬೇಕಾದ ಒಂದು ಹದೀಸ್ ಆಗಿದೆ. ಸ್ವಹೀಹ್ ಬುಖಾರಿ ಮತ್ತು ಮುಸ್ಲಿಂ ವರದಿ ಮಾಡುವ ಹದೀಸ್. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಬ್ನು ಉಮರ್ ರದಿಯಲ್ಲಾಹು ಅನ್ಹು ಅವರಿಂದ ವರದಿಯಾದ ಹದೀಸ್ ಇದು. ಅತ್ಯಂತ ಗೌರವದಿಂದ ತಿಳಿದುಕೊಳ್ಬೇಕಾದ ಒಂದು ಹದೀಸ್ ಆಗಿದೆ. ಇವತ್ತಿನ ಆಡಳಿತ ವ್ಯವಸ್ಥೆಗಳೆಲ್ಲವೂ ಕೂಡ, ಅದು ಯಾವುದೇ ಪಕ್ಷವಾಗಿರಲಿ, ಆಡಳಿತ ವ್ಯವಸ್ಥೆಗಳೆಲ್ಲವೂ ಕೂಡ ಭ್ರಷ್ಟವಾಗಿ, ದುಷ್ಟವಾಗಿ, ಅತ್ಯಂತ ಕೆಟ್ಟದಾಗಿ ಹೋಗುತ್ತಾ ಇದೆ. ಎಲ್ಲ ಕಡೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಸರ್ಕಾರದ ಖಜಾನೆಯಿಂದ ತಿನ್ನದ ರಾಜಕಾರಣಿಗಳೇ ಇಲ್ಲ ಎಂಬಷ್ಟರ ಮಟ್ಟಿಗಾಗಿದೆ ಇವತ್ತು ಕಾರ್ಯಗಳೆಲ್ಲ ಹೋಗ್ತಾ ಇರೋದು. ಭ್ರಷ್ಟಾಚಾರ, ಸಮಾಜಕ್ಕೆ ಬೇಕಾಗಿಟ್ಟಿರುವ ಹಣ, ಜನರಿಗೆ ಬೇಕಾಗಿರುವಂತಹ ಹಣ,
ಜನರಿಗೆ ಹೋಗಬೇಕಾದ ಹಣ ಅದು ಸ್ವಂತಕ್ಕೆ ಯೂಸ್ ಮಾಡುವ, ಅದು ಸ್ವಂತಕ್ಕೆ ಯೂಸ್ ಮಾಡಿಕೊಂಡು ತಿನ್ನುವ ಅತ್ಯಂತ ನೀಚವಾದ ಒಂದು ಸಂಸ್ಕೃತಿ ಎಲ್ಲ ಕಡೆಗಳಲ್ಲಿ ಕಾಣ್ತಾ ಇದೆ. ಲಂಚ ಇಲ್ಲದ ಕಡೆ ಇಲ್ಲ ಅಂತ ಹೇಳಬೇಕು. ಎಲ್ಲರೂ ಕೂಡ ಭ್ರಷ್ಟರಾಗಿ ಮಾರ್ಪಡುತ್ತಿರುವ ಒಂದು ಕಾಲ. ಸರ್ಕಾರಿ ಬಸ್ಸಿನಲ್ಲಿ ಟಿಕೆಟ್ ತೆಗೆಯಲು ಹೋಗುವ ಸಾಮಾನ್ಯ ಮನುಷ್ಯನಿಂದ ಹಿಡಿದು ರಾಷ್ಟ್ರದ ಉನ್ನತ ಪದವಿಗಳಲ್ಲಿ ಕುಳಿತುಕೊಂಡಿರುವ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಭ್ರಷ್ಟರಾಗಿ ಹೋಗುತ್ತಿರುವ ಒಂದು ಕಾಲದಲ್ಲಿ ಬದುಕುತ್ತಿದ್ದೇವೆ. ಲಂಚ ಕೊಡದೆ ಏನೂ ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ಕೆಟ್ಟ ಒಂದು ವ್ಯವಸ್ಥೆಯಲ್ಲಿ ಬದುಕುತ್ತಿದ್ದೇವೆ. ಸೃಷ್ಟಿಸಿದ ಸೃಷ್ಟಿಕರ್ತನೊಬ್ಬನಿದ್ದಾನೆ, ಅವನು ನಾಳೆ ನಮ್ಮೊಂದಿಗೆ ಪ್ರಶ್ನಿಸುತ್ತಾನೆ ಎಂಬ ಒಂದು ಹೆದರಿಕೆಯೇ ಇಲ್ಲದಾಗಿ ಮಾರ್ಪಟ್ಟಿದೆ. ಧರ್ಮದಲ್ಲಿರುವ ವಿಶ್ವಾಸವೇ ಕಡಿಮೆಯಾಗಿರುವಾಗ, ಧರ್ಮ ಎಂಬ ಒಂದು ಚೌಕಟ್ಟು ಇರುವಾಗ ಸ್ವಲ್ಪ ಅದರ ಹೆದರಿಕೆ ಎಲ್ಲ ಇರ್ತದೆ. ಆದರೆ ಧರ್ಮ ಎಂಬ ಚೌಕಟ್ಟಿನಿಂದಲೇ ಹೊರಹೋದ ನಾಸ್ತಿಕವಾದಗಳೆಲ್ಲ ಎದ್ದು ನಿಂತಿರುವ ಈ ಕಾಲದಲ್ಲಿ ಮನುಷ್ಯ ಅವನಿಗೆ ತೋಚಿದಂತೆ ಬದುಕುತ್ತಿರುವ ಒಂದು ಕಾಲದಲ್ಲಿ ನಾವಿದ್ದೇವೆ. ಏನಾದರೂ ಒಂದು ತಪ್ಪು ಮಾಡ್ತಾರೆ, ಅದು ರಾಜಕಾರಣದಲ್ಲಿ ಸ್ವಾಭಾವಿಕ ಎಂದು ಹೇಳಿಬಿಡ್ತಾರೆ. ಅಂದರೆ ರಾಜಕಾರಣಿ ಆಗಬೇಕಾದರೆ ಕೆಟ್ಟದ್ದು ಮಾಡಲೇಬೇಕು ಎಂದು ಹೇಳುವ ಒಂದು ಕಾಲದಲ್ಲಿ ನಾವು ಬದುಕುತ್ತಾ ಇದ್ದೇವೆ. ಖಂಡಿತವಾಗಿಯೂ 1400 ವರ್ಷಗಳ ಹಿಂದೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರ ಬಗ್ಗೆ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಆಡಳಿತಾಧಿಕಾರಿ ಅಲ್ಲಿ ಅವನು ಧರ್ಮ, ಜಾತಿ, ಪಂಗಡ, ಪಕ್ಷ, ಪಂಥ, ನನ್ನವರು ಇನ್ನೊಬ್ಬರು ನೋಡಲಿಕ್ಕಿಲ್ಲ. ಅವನು ನೋಡಬೇಕಾಗಿರುವುದು ನ್ಯಾಯ ಮಾತ್ರವಾಗಿದೆ. ಅವನು ನೋಡಬೇಕಾಗಿರುವುದು ಸತ್ಯ ಯಾವುದು ಎಂಬುದು ಮಾತ್ರವಾಗಿದೆ. ಅದು ಬಿಟ್ಟು ಅವನಿಗೆ ಅಲ್ಲಿ ಬೇರೆ ಯಾವುದು ಕೂಡ ನೋಡಲಿಕ್ಕೆ ಆಪ್ಷನ್ಸ್ಗಳಿಲ್ಲ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ಪಷ್ಟವಾಗಿ ಕಲಿಸುವ ಒಂದು ಹದೀಸ್ ಆಗಿದೆ. ಇದನ್ನು ತನ್ನ ಶಿಷ್ಯಂದಿರಿಗೆ ಬೋಧನೆ ಮಾಡಿಕೊಟ್ಟರು. ಆ ಶಿಷ್ಯಂದಿರು ಅದೇ ರೀತಿಯಲ್ಲಿ ಅವರು ಆಡಳಿತವನ್ನು ಮಾಡಿದ್ದರು. ಮಹಾನರಾದ ಉಮರ್ ಇಬ್ನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರ ಬದುಕಿನಲ್ಲಿ ಕಾಣ್ತಾ ಇದೆ. ಒಂದು ಮೇಣದ ಬತ್ತಿಯನ್ನು ಕೂಡ ಸರಕಾರದಿಂದ ತೆಗೆದುಕೊಂಡು ತನ್ನ ಸ್ವಂತಕ್ಕೆ ಬೇಕಾಗಿ ಯೂಸ್ ಮಾಡುತ್ತಿರಲಿಲ್ಲ. ಸರ್ಕಾರದ ಕೆಲಸಗಳು ನಡೆಯುತ್ತಾ ಇತ್ತು, ಮೇಣದ ಬತ್ತಿ ಉರಿಯುತ್ತಾ ಇತ್ತು. ಯಾರೋ ತನ್ನ ಪರ್ಸನಲ್ ವಿಷಯಕ್ಕೆ ಬೇಕಾಗಿ ಬಂದರು. ಆ ಸಮಯದಲ್ಲಿ ಮೇಣದ ಬತ್ತಿ ಆಫ್ ಮಾಡಿ ಅವರೊಂದಿಗೆ ಮಾತನಾಡಿ ಅವರು ಹೋದ ಬಳಿಕ ಸರ್ಕಾರದ ಮೇಣದ ಬತ್ತಿ ಉರಿಸಿದರು. ಒಂದಲ್ಪ ಸಮಯವೂ ಕೂಡ ಒಂದಲ್ಪವೂ ಕೂಡ ಸರ್ಕಾರದಲ್ಲಿ ಇರುವುದು ಜನರಿಗೆ ಬೇಕಾಗಿರುವುದು ಬೈತುಲ್ ಮಾಲ್ ಎಂದು ಕರೆಯುತ್ತೇವೆ ನಾವು, ಅದಕ್ಕಿರುವುದು ಅದಕ್ಕೆ ಬೇಕಾಗಿ ಮಾತ್ರ. ಅದು ಈ ಜನರಿಗೆ ಬೇಕಾಗಿರುವುದಾಗಿದೆ. ಅದು ನನ್ನ ಪರ್ಸನಲ್, ನಾನು ಒಂದಲ್ಪವೂ ಕೂಡ ಯೂಸ್ ಮಾಡಬಾರದು ಎಂಬ ಕರ್ತವ್ಯ ನಿಷ್ಠೆ ಇತ್ತವರಿಗೆ, ಎಂಬ ಒಂದು ಕಡ್ಡಾಯ ನಿಷ್ಠೆ ಇತ್ತವರಿಗೆ. ಆದ್ದರಿಂದಲೇ ಅವರ ಬದುಕು 1400 ವರ್ಷಗಳ ಬಳಿಕವೂ ಕೂಡ ಸ್ಮರಿಸಲ್ಪಡುವ ಬದುಕಾಗಿ ಮಾರ್ಪಟ್ಟಿತು. ಮಹಾತ್ಮ ಗಾಂಧೀಜಿಯವರು ಕೂಡ ಉಮರ್ ಇಬ್ನ್ ಖತ್ತಾಬ್ ರದಿಯಲ್ಲಾಹು ಅನ್ಹು ಅವರ ಖಿಲಾಫತಿನ ಆಡಳಿತ ವ್ಯವಸ್ಥೆಯ ಬಗ್ಗೆ ಮೆಚ್ಚಿಕೊಂಡು ಅವರಂತಹ ಆಡಳಿತಾಧಿಕಾರಿ ಈ ಕಾಲಕ್ಕೆ ಬರಬೇಕು ಎಂದು ಹೇಳಿದ್ದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ. ಕಾರಣ ಅಷ್ಟೊಂದು ಪವಿತ್ರವಾದ, ಅಷ್ಟೊಂದು ಸ್ಫಟಿಕ ಸುಂದರವಾದ, ಅಷ್ಟೊಂದು ತೆರೆದ ಪುಸ್ತಕವಾಗಿತ್ತು ಅವರ ಆಡಳಿತ ಬದುಕು. ರಾತ್ರಿಯ ನೀರವತೆಯಲ್ಲಿ ಹಲವಾರು ಬಡಬಗ್ಗರ ಮನೆಗಳಿಗೆ ಹೋಗಿ ಯಾರೂ ಇಲ್ಲದ ನಿರಾಲಂಬರು, ಆಲಂಬಹೀನರು ಇದ್ದ ಹಲವಾರು ಮನೆಗಳಿಗೆ ತೆರಳಿ ಅವರಿಗೆ ಸಾಂತ್ವನದ ಸಿಹಿ ಸ್ಪರ್ಶವನ್ನು ನೀಡಿ, ಅವರಿಗೆ ಒಳಿತನ್ನು ನೀಡಿ, ಅವರಿಗೆ ದಾನ ಧರ್ಮಗಳನ್ನು ಮಾಡಿ, ಅವರಿಗೆ ಬೇಕಾದ ಎಲ್ಲವನ್ನು ಕೊಟ್ಟು ರಾತ್ರಿ ಯಾರಿಗೂ ತಿಳಿಯದಂತೆ ತಿರುಗಿ ಬರುತ್ತಾ ಇದ್ದ ಒಬ್ಬ ಆಡಳಿತಾಧಿಕಾರಿ ಅಂತ ಹೇಳಿದರೆ ಅದೊಂದು ಅದ್ಭುತವಲ್ವಾ? ಇವತ್ತಲ್ಲದು ನೆನೆಸಲಿಕ್ಕೆ ಸಾಧ್ಯವಿದೆಯಾ? ಇವತ್ತು ಒಬ್ಬೊಬ್ಬರು ಆಡಳಿತಾಧಿಕಾರಿಯನ್ನು ಸಿಗಬೇಕಾದರೆ ಎಷ್ಟೋ ಗಂಟೆಗಳ ಕಾಲ ಕಾಯಬೇಕು, ಎಷ್ಟೋ ಜನರ ಮುಂದೆ ಇಂಪ್ಲುಯೆನ್ಸ್ ಮಾಡಬೇಕು. ಆದರೂ ಕೂಡ ಅದು ಸಿಗ್ತದೆ, ನ್ಯಾಯ ಒದಗಿಸ್ತಾರೆ ಎಂಬ ಗ್ಯಾರಂಟಿಯೇ ಇಲ್ಲ. ಆ ರೀತಿಯ ಒಂದು ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ ಇವತ್ತು. ಆ ರೀತಿಯ ವ್ಯವಸ್ಥೆಗಳು ಕೆಟ್ಟು ಹೋಗುತ್ತಾ ಇದೆ. ಜನರಿಗೆ ಬೇಕಾಗಿ ಕೆಲಸ ಮಾಡುವಂಥ ಆಡಳಿತಾಧಿಕಾರಿಗಳು ಇಲ್ಲದಾಗಿ ಮಾರ್ಪಡುತ್ತಿದ್ದಾರೆ.
ಚುನಾವಣೆಗಿಂತ ಒಂದೆರಡು ದಿನ ಮುಂಚೆ ಸೀರೆಗಳನ್ನು, ಶರಾಬನ್ನು, ಇನ್ನಿತರ ಯಾವುದನ್ನು ಹಂಚಿಕೊಂಡು ಕೆಲವರ ಕೀಸೆಗಳಿಗೆ ಏನಾದರೂ ಹಾಕಿಬಿಟ್ಟರೆ ಓಟು ಬಂದು ಬಿಡುತ್ತದೆ, ಖರ್ಚು ಮಾಡಿಬಿಟ್ರೆ ಸಾಕು ಎಂಬ ಮನಸ್ಥಿತಿಯುಳ್ಳಂತಹ ಹಲವಾರು ಜನರು. ಆ ರೀತಿಯ ಒಂದು ಅವಸ್ಥೆಯಾಗಿ, ಸಿಚುವೇಶನ್ ಆಗಿ ಇವತ್ತು ಮಾರ್ಪಡ್ತಾ ಇದೆ. ಖಂಡಿತವಾಗಿಯೂ ಇದು ಸರಿಯಲ್ಲ. ಇಲ್ಲಿ ನಾವು ಚಿಂತಿಸಬೇಕಾದ ವಿಷಯ ಬಹಳಷ್ಟಿದೆ. ನಮ್ಮನ್ನು ಈ ಜನರು ಆರಿಸುತ್ತಿರುವುದು ಈ ನಾಡಿಗೆ ಬೇಕಾಗಿ ಏನಾದರೂ ಮಾಡಬೇಕು ಎಂಬ ಕಾರಣಕ್ಕೆ, ನಾಡಿನಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಬೇಕೆಂಬ ಕಾರಣಕ್ಕೆ. ರಸ್ತೆಗೆ ಬೇಕಾಗಿ 10 ಕೋಟಿ ಪಾಸಾದರೆ ಅದರಲ್ಲಿ 5 ಕೋಟಿ ಕೂಡ ರಸ್ತೆಗೆ ಬೀಳುವುದಿಲ್ಲ. ಆ ರೀತಿಯಾಗಿ ಮಾರ್ಪಡುತ್ತಾ ಇದೆ. ಒಂದು ಮಳೆ ಬಂದಾಗ ಎಲ್ಲವೂ ಕೂಡ ಚರಂಡಿಗಳಾಗಿ ಮಾರ್ಪಡ್ತಾ ಇದೆ. ಎಲ್ಲ ಕಡೆಗಳಲ್ಲಿ ಅವ್ಯವಸ್ಥೆಗಳ ಅಗರಗಳು, ಆ ಪಕ್ಷ ಈ ಪಕ್ಷ, ಅದು ಅವರು ಇವರು ಎಂಬ ವ್ಯತ್ಯಾಸವೇ ಇಲ್ಲ. ಅದು ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಬಿಟ್ಟಿದ್ದಾರೆ ವಿಷಯದಲ್ಲಿ. ಮತ್ತು ಕೊನೆಯದಾಗಿ ರಾಜಕಾರಣಿಗಳಲ್ವ, ಅದು ಸ್ವಾಭಾವಿಕ ಅಂತ ಹೇಳಿ ಬಿಡುವ ರೂಪದಲ್ಲಿ ಈ ರಾಜಕಾರಣ ಎಂಬುದೇ ಕೆಟ್ಟದಕ್ಕಿರುವುದು ಎಂಬ ರೀತಿಯಲ್ಲಿ ವ್ಯಾಖ್ಯಾನಿಸಲ್ಪಡುವ ಒಂದು ಕಾಲವಾಗಿ ಈ ಕಾಲ ಕೆಟ್ಟು ಹೋಗುತ್ತಾ ಇದೆ. ಖಂಡಿತವಾಗಿಯೂ ಇದು ಈ ನಾಡಿನ ಭವಿಷ್ಯಕ್ಕೆ ಮಾರಕವಾಗಿದೆ. ಇದು ಈ ನಾಡನ್ನು ಭವಿಷ್ಯದಲ್ಲಿ ಆಳುವ ವಿದ್ಯಾರ್ಥಿಗಳಿಗೆ ಕೊಡುವ ಅತ್ಯಂತ ದೊಡ್ಡ ಬ್ಯಾಡ್ ಮೆಸೇಜ್ ಆಗಿದೆ, ಕೆಟ್ಟ ಸಂದೇಶವಾಗಿದೆ. ಖಂಡಿತವಾಗಿಯೂ ಈ ರೀತಿಯ ಮೆಸೇಜುಗಳು ನಮ್ಮ ಭವಿಷ್ಯದ ತಲೆಮಾರಿಗೆ ಹೋದರೆ ಮುಂದಿನ ದಿನಗಳು ಅತ್ಯಂತ ಭಯಾನಕವಾಗಬಹುದು. ನಾವು ನಮ್ಮ ಇವತ್ತಿನ ಪೀಳಿಗೆಗೆ ಒಳ್ಳೆಯ ಭವಿಷ್ಯವನ್ನು ನೋಡಬೇಕು. ಇವತ್ತು ಕಾಣ್ತಾ ಇದೆ, ವಿದ್ಯಾಭ್ಯಾಸ ವ್ಯವಸ್ಥೆಗಳು ಕೂಡ ಅಸ್ತವ್ಯಸ್ತವಾಗಿ ಹೋಗ್ತಾ ಇದೆ. ಪ್ರಶ್ನೆ ಪತ್ರಿಕೆಗಳ ಸೋರಿಕೆಗಳು, ಇನ್ನು ಪಾಠ್ಯಪುಸ್ತಕಗಳ ವಿಳಂಬಗಳು, ಪರೀಕ್ಷೆಗಳಲ್ಲಿರುವಂತಹ ಅಸ್ತವ್ಯಸ್ತಗಳು, ವಿದ್ಯಾರ್ಥಿಗಳಿಗೆ ನಾಳೆಯ ಬಗ್ಗೆ ಗ್ಯಾರಂಟಿ ಇಲ್ಲದ ಹಲವಾರು ರೀತಿಯ ಕಾನೂನುಗಳು, ಈ ರೀತಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಬರ್ಬರಗೊಳಿಸುವ ಹಲವಾರು ತೀರ್ಮಾನಗಳು, ಹಲವಾರು ಗೊಂದಲಗಳು, ಇದೆಲ್ಲವೂ ಕೂಡ ಭವಿಷ್ಯಕ್ಕೆ ದೊಡ್ಡ ಮಾರಕವಾಗಿದೆ. ಈಗ ಏನೋ ಒಂದು ಮುಂದುವರಿಯಲಿ ಅಂತ ಹೇಳಿಕೊಂಡು ದಿನಕ್ಕೊಂದು ನಿಯಮವನ್ನು ಮಾಡಿಕೊಂಡು ಹೋಗಬಹುದು ನಮಗೆ. ಆದರೆ ರಾತ್ರಿ ಹಗಲು ನಿದ್ದೆ ಬಿಟ್ಟು ಕಲಿತು ಕಷ್ಟಪಡುವ ಹಲವಾರು ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ. ಅವರ ಭವಿಷ್ಯವನ್ನು ಮಾರಕಗೊಳಿಸಲು, ಬರ್ಬರಗೊಳಿಸಲು ಯಾವತ್ತೂ ಕೂಡ ನಾವು ನೋಡಬಾರದು. ಅದು ನಮಗೆ ಶಾಪವಾಗಿ ಪರಿಣಮಿಸಬಹುದು. ಒಂದು ವೇಳೆ ನನಗೆ ಅಧಿಕಾರ, ಅವಕಾಶ ಸಿಕ್ಕರೆ ಜನರಿಗೆ ಒಳಿತನ್ನು ಮಾಡುತ್ತಾ, ಒಳ್ಳೆಯದನ್ನು ಮಾಡುತ್ತಾ, ಅಧಿಕಾರವನ್ನು ಕೇಳಿ ಪಡೆಯಬಾರದೆಂದಾಗಿದೆ ಹದೀಸುಗಳಲ್ಲಿ ಕಾಣ್ತಾ ಇರೋದು. ಕೇಳಿ ಪಡೆಯಲಿಕ್ಕೇ ಇಲ್ಲ. ಇನ್ನು ಮನೆಗೆ ಹೋಗಿ ಭಿಕ್ಷೆ ಬೇಡಿ ಪಡೆದರೂ ಕೂಡ ನೀತಿವಂತರಾಗಿ, ನ್ಯಾಯವಂತರಾಗಿ, ಸತ್ಯವಂತರಾಗಿ ಬದುಕಲು ಸಾಧ್ಯವಿಲ್ಲದೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಒಂದು ಸಂದೇಶವನ್ನು ಈ ನಾಡಿಗೆ ಇವತ್ತಿನ ಆಧುನಿಕ ರಾಜಕಾರಣಿಗಳಲ್ಲಿ ಬಹುತೇಕ ಮಂದಿ ಕೊಡುತ್ತಿರುವುದು ಖಂಡಿತವಾಗಿಯೂ ದೊಡ್ಡ ದುರಂತವಾಗಿದೆ. ಆ ರೀತಿ ಮುಂದುವರಿಯಬಾರದು. ಅದು ಖಂಡಿತವಾಗಿ ಕೆಟ್ಟ ಒಂದು ಸಂದೇಶವಾಗಿದೆ. ನನ್ನ ಒಂದು ಕ್ಷೇತ್ರವಿದೆ, ನನ್ನ ಒಂದು ವ್ಯಾಪ್ತಿ, ಆ ವ್ಯಾಪ್ತಿಯಲ್ಲಿ ಹಲವು ರೀತಿಯ, ಹಲವು ವಿಭಾಗದ ಜನರಿದ್ದಾರೆ. ಎಲ್ಲರಿಗೂ ಬೇಕಾಗುವ ರೀತಿಯಲ್ಲಿ ನಾನು ಬದುಕಬೇಕು, ಎಲ್ಲರಿಗೂ ಸಹಕಾರವನ್ನು ಮಾಡಬೇಕು, ಎಲ್ಲರಿಗೂ ಒಳಿತು ಮಾಡುತ್ತಾ ಬದುಕಬೇಕು, ಕಷ್ಟದಲ್ಲಿರುವವರಿಗೆ ಸ್ಪಂದಿಸಬೇಕು, ಜನರಿಗೆ ಯಾವತ್ತೂ ಕೂಡ ಸಿಗುವಂತಹ ಸರಳ ವ್ಯಕ್ತಿಗಳಾಗಬೇಕು. ಕಾರಣ ನನ್ನ ಸ್ಥಾನ ದೊಡ್ಡದಾಗುತ್ತಿರುವಾಗ ಅಹಂಕಾರ ಜಾಸ್ತಿ ಆಗುವುದಲ್ಲ, ಸ್ಥಾನ ದೊಡ್ಡದಾಗುವಾಗ ವಿನಯಗಳು ಜಾಸ್ತಿ ಆಗಬೇಕು, ತಾಳ್ಮೆ ಜಾಸ್ತಿ ಆಗಬೇಕು, ಸಹನೆ ಜಾಸ್ತಿ ಆಗಬೇಕು. ನೂರಾರು ಸಮಸ್ಯೆಗಳಲ್ಲಿದ್ದವರಿರ್ತಾರೆ, ಅವರ ಸಮಸ್ಯೆಗಳನ್ನು ನಿರಂತರವಾಗಿ ಕೇಳಬೇಕಾಗ್ತದೆ. ಒಂದು ಲೀಡರ್ನ ಕ್ವಾಲಿಟಿ ಅದು. ಜಾಸ್ತಿ ಕೇಳಬೇಕು, ಸ್ವಲ್ಪ ಮಾತಾಡಬೇಕು, ತುಂಬ ಕೆಲಸ ಮಾಡಬೇಕು. ಕ್ಷೇತ್ರದಲ್ಲಿರುವ ನೂರಾರು ಜನರ ಅಹವಾಲುಗಳನ್ನು, ಸಂಕಷ್ಟಗಳನ್ನು, ಸಮಸ್ಯೆಗಳನ್ನು, ಬೇಗುದಿಗಳನ್ನು, ಕಷ್ಟಗಳನ್ನು, ನಷ್ಟಗಳನ್ನು, ದುಃಖ ದುಮ್ಮಾನಗಳನ್ನು ಕೇಳಬೇಕಾಗ್ತದೆ. ನಂತರ ಅವರೊಂದಿಗೆ ಒಂದು ಮುಗುಳು ನಗುತ್ತಾ, ಖಂಡಿತ ನಾನು ಸರಿ ಮಾಡ್ತೇನೆ, ನೀವು ಹೆದರಬೇಡಿ ಎಂಬ ನಯವಾದ, ವಿನಯವಾದ, ಪ್ರೀತಿಯಿಂದ, ಸಂತೋಷದಿಂದ ಒಂದು 4 ಮಾತು, ಜಾಸ್ತಿ ಅವರು ಹೇಳಿದಷ್ಟು ಹೇಳಬೇಕಾಗಿಲ್ಲ. ನಂತರ ಅವರ ಸಮಸ್ಯೆಗೆ ಸ್ಪಂದಿಸಿ ಅವರಿಗೆ ಖುಷಿ ಕೊಡುವ ರೀತಿಯಲ್ಲಿ, ಮನಸ್ಸಿಗೆ ಸಂತೃಪ್ತಿ ಕೊಡುವ ರೀತಿಯಲ್ಲಿ ಕೆಲಸ ಮಾಡಿಬಿಟ್ರೆ ನಂತರ ನೀವು ಓಟು ಕೇಳಿಕೊಂಡು ಭಿಕ್ಷೆ ಬೇಡುವ ಅಗತ್ಯ ಬರಲ್ಲ. ಜನರಿಗೆ ಬೇಕಾಗಿ ಯಾರು ಬದುಕುತ್ತಾನೋ
ಜನರಿಗೆ ಬೇಕಾಗಿ ಯಾರು ಬದುಕುತ್ತಾನೋ ಅವನು ಓಟಿಗೆ ಭಿಕ್ಷೆ ಬೇಡುವ ಅಗತ್ಯನೇ ಬರಲ್ಲ. ಜನರಿಗೆ ಅವನು ಬೇಕಾಗಿದ್ದಾನೆ, ಜನರು ಅವನನ್ನು ಆರಿಸಿಕೊಂಡು ತಂದು ಮತ್ತೊಮ್ಮೆ ನಿಲ್ಲಿಸ್ತಾನೆ. ಇವತ್ತದು ಹೋಗಿದೆ. 4 ವರ್ಷ ಕೆಲಸನೇ ಮಾಡುವುದಿಲ್ಲ, ಕೊನೆಗೆ 6 ತಿಂಗಳು 4-5 ಉದ್ಘಾಟನೆಗಳನ್ನು ಮಾಡಿ ಎಲ್ಲರೊಂದಿಗೆ ಅಂಗಲಾಚಿ ಎಲ್ಲರಿಗೂ ಹಣ ಹಂಚಿ ಆಮಿಷಗಳನ್ನು ಒಡ್ಡಿ ಮತ್ತೆ ಬಂದು ಅಧಿಕಾರಕ್ಕೆ ಇನ್ನು 4 ವರ್ಷ ಮಜಾ ಉಡಾಯಿಸುವುದು. ಈ ರೀತಿಯ ಒಂದು ದುರಂತ ನಮ್ಮ ನಾಡನ್ನು ಆಳುತ್ತಿರುವುದರಿಂದಲೇ ದೊಡ್ಡ ಕೆಟ್ಟ ವ್ಯವಸ್ಥೆಗಳಲ್ಲಿ ಬರ್ತಾ ಇದೆ. ಎಲ್ಲ ಪಕ್ಷಗಳು ಅವರು ಇವರು ಆ ಪಕ್ಷ ಈ ಪಕ್ಷ ಆ ರಾಜಕಾರಣ ಈ ರಾಜಕಾರಣ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಅಂತ ವಿಷಯನೇ ಇಲ್ಲ. ಎಲ್ಲರಿಗೆ ಬೇಕಾಗಿ ಹೇಳ್ತಾ ಇದ್ದೇನೆ, ವ್ಯವಸ್ಥೆಗಳ ಬಗ್ಗೆ ಹೇಳ್ತಾ ಇದ್ದೇನೆ. ಈ ರೀತಿಯ ಕೆಟ್ಟ ವ್ಯವಸ್ಥೆಗಳು ನಮ್ಮ ದೇಶವನ್ನು ಕೆಟ್ಟ ಸ್ಥಾನಕ್ಕೆ ಕೊಂಡೊಯ್ಯಬಹುದು. ನಾವು ಒಂದು ಸುಂದರವಾದ ಸೋವೆರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮೊಕ್ರೆಟಿಕ್ ರಿಪಬ್ಲಿಕನ್ ಆದ ಒಂದು ರಾಷ್ಟ್ರದಲ್ಲಿ ಬದುಕುವಾಗ ಹಲವು ಧರ್ಮ ಹಲವು ಜಾತಿ ಹಲವು ಪಂಗಡ ಹಲವು ಪಕ್ಷ ಹಲವು ಪಂಥ ಒಂದು ತಾಯಿಯ ಮಕ್ಕಳಂತೆ ಬೆಳೆದು ಬಂದರೆ ಖಂಡಿತವಾಗಿಯೂ ಈ ನಾಡಿಗೆ ಒಳ್ಳೆಯದಾಗ್ತದೆ. ಈ ನಾಡಿನ ಭವಿಷ್ಯ ಚೆನ್ನಾಗಿರ್ತದೆ. ಈ ನಾಡಿನ ಸಮಸ್ಯೆಗಳು ಬಗೆಹರಿಸಲ್ಪಡುತ್ತದೆ. ಈ ನಾಡಿಗೆ ಒಳಿತುಗಳುಂಟಾಗುತ್ತದೆ. ಈ ನಾಡಿನ ಕಷ್ಟಗಳು ದುಃಖಗಳು ನಿವಾರಣೆಯಾಗ್ತದೆ. ಆದ್ದರಿಂದಲೇ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಆಡಳಿತಾಧಿಕಾರಿ ನಿಮ್ಮ ಆಡಳಿತಾವಧಿಯ ಬಗ್ಗೆ ಪ್ರಶ್ನಿಸಲ್ಪಡಲಿಕ್ಕಿದೆ. ಮನೆಯ ಯಜಮಾನ ನಿನ್ನ ಮನೆಯ ಯಜಮಾನನಾದ ನೀನು ಮನೆಯವರೊಂದಿಗೆ ಯಾವ ರೀತಿ ಇದ್ದಿ, ಧಾರ್ಮಿಕವಾಗಿ ಸಾಮಾಜಿಕವಾಗಿ ಇನ್ನಿತರ ವಿಷಯಗಳಲ್ಲಿ ಶೈಕ್ಷಣಿಕವಾಗಿ ನಿನ್ನೊಂದಿಗೆ ಪ್ರಶ್ನೆ ಇದೆ. ಮನೆಯ ಗೃಹಿಣಿ ಯಾವ ರೀತಿ ನೀ ಮನೆಯಲ್ಲಿದ್ದಿ, ನಿನ್ನ ಯಜಮಾನನೊಂದಿಗೆ ನಿನ್ನ ಮಕ್ಕಳೊಂದಿಗೆ ನಿನ್ನ ಕುಟುಂಬದೊಂದಿಗೆ ನಿನ್ನ ಮನೆಯಲ್ಲಿರುವವರೊಂದಿಗೆ, ಆ ಬಗ್ಗೆ ನಿಮ್ಮೊಂದಿಗೆ ಪ್ರಶ್ನೆ ಇದೆ. ಆದ್ದರಿಂದ ಎಲ್ಲರಿಗೂ ಒಳಿತನ್ನು ಮಾಡುತ್ತಾ ಎಲ್ಲರಿಗೂ ಕೂಡ ಒಳಿತನ್ನು ನೀಡುತ್ತಾ ಒಳ್ಳೆಯವರಾಗಿ ಬದುಕಿ, ಒಳ್ಳೆಯ ಆಡಳಿತಾಧಿಕಾರಿಗಳಾಗಿ, ಒಳ್ಳೆಯ ಯಜಮಾನರಾಗಿ, ಒಳ್ಳೆಯ ಪುರುಷರಾಗಿ, ಒಳ್ಳೆಯ ಗೃಹಿಣಿಯಾಗಿ ಸೃಷ್ಟಿಕರ್ತನು ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ.